ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ರೂ? ಮದ್ವೆ ಆದಾಗಿಂದ ಫೆಬ್ರವರಿ 2 ಅಂದ್ರೆ ನನಗೆ ಸ್ಪೆಷಲ್ ಡೇ. ಯಾಕಂದ್ರೆ ಅವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ. ಪ್ರತಿ ಸಾರಿನೂ ಅವ್ರ ಬರ್ತ್ಡೇಗೆ ಆಶ್ರಮಕ್ಕೆ ಹೋಗ್ತಿದ್ದಿಂದ ದೇವಸ್ಥಾನಕ್ಕೆ ಹೋಗಕ್ ಆಗ್ತಿರ್ಲಿಲ್ಲ. ಸಂಡೇ ಅವ್ರ ಬರ್ತ್ಡೇ ಇದ್ದಿದ್ರಿಂದ ಸ್ಯಾಟರ್ಡೇನೆ ಮನೆ ದೇವರು ರಂಗನಾಥಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇನ್ನು ಸಂಡೇ ಮಾರ್ನಿಂಗ್ ಬೇಗ ಎದ್ದು ಮನೆ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕಿ ಒಳಗ್ ಬಂದ್ರೆ ಬಂಟಿ ಯಾಕಿಷ್ಟು ಬೇಗ ಎದ್ದಿರೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದ. ಸ್ನಾನ ಮುಗಿಸ್ಕೊಂಡು ಅವರಿಗೆ ಆರೋಗ್ಯ ಆಯುಷ್ಯ ನೆಮ್ಮದಿ ಕೊಡು ಅಂತ ಬೇಡ್ಕೊಂಡು ಪೂಜೆ ಮುಗಿಸೋ ಅಷ್ಟರಲ್ಲಿ ಮೋಟು ಎದ್ದು ಆಟ ಆಡ್ತಾ ಇದ್ದ. ಇನ್ನು ತಿಂಡಿಗೆ ಅವ್ರಿಗಿಷ್ಟ ಅಂತ ಮಂಗಳೂರು ಬನ್ ಮತ್ತೆ ಟೊಮೆಟೊ ಬಾತ್ ಮಾಡಿದ್ವಿ. ತಿಂಡಿ ಮುಗಿಸ್ಕೊಂಡು ಆಶ್ರಮಕ್ಕೆ ಹೊರಟ್ವಿ. ಆಶ್ರಮಕ್ಕೆ ತಿಂಡಿ ತಗೊಂಡೋಗಿ ಬಡಿಸಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ. ಅವ್ರಿಗೂ ಟೋವಿಂಗ್ಗೆ ಕಾಲ್ ಬಂತು ಅಂತ ಹೊರಟ್ರು. ನಾನು ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಸ್ವೀಟಲ್ಲಿ ರೋಲ್ಡ್ ರಸ್ಮಲೈನ ಮಾಡಿದ್ದೆ. ಈ ರೆಸಿಪಿ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ಆದಷ್ಟು ಬೇಗ ಈ ರೆಸಿಪಿನ ಶೇರ್ ಮಾಡ್ತೀನಿ. ಇನ್ನು ಸಂಜೆ ಫ್ಯಾಮಿಲಿ ಜೊತೆ ಟಿಪ್ಪುರಮ್ಮನ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಮನೇಲಿ ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಮನೆಯವರಿಗೆ ಹೊರಗಡೆ ಎಲ್ಲಾದ್ರೂ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ. ಅಲ್ಲಿ ಡೆಕೋರೇಷನ್ನು, ರೆಂಟು, ಗಿಫ್ಟು ಅಂತ ಕೊಡೋ ಅಮೌಂಟ್ನ ಆಶ್ರಮಕ್ಕೆ ಕೊಡು ಅಂತಾರೆ. ಸೊ ನಾನು ಕೂಡ ಅವರನ್ನ ಫೋರ್ಸ್ ಮಾಡಕ್ ಹೋಗಲ್ಲ. ಅಂಡ್ ಇದಾಗಿತ್ತು ಬರ್ತ್ಡೇಯ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.